imprisonment up to 3 years and fine up to 1,000 rupees. ಜನರ ಒಟ್ಟಿಗೆ ನಿಮ್ಮ ಒಟ್ಟಿಗೆ ನನ್ನ ಒಂದು ರಿಲೇಷನ್ ಸ್ಟ್ರಾಂಗ್. ಎಲ್ರಿಗೂ ನಮಸ್ಕಾರ, ನಾನು ಸಂದೀಪ್, ನಿಮ್ಮೆಲ್ಲರ ಚಾನಲ್ಗೆ ಸ್ವಾಗತ. ನಾನು ಅವಸ್ಥೆ ಮಾರೆ ಎಂತಂದ್ರು, ಅಯ್ಯೋ ಶಟ್, ಸೆಕೆಂಡ್ ಟೈಮ್. ಅಯ್ಯೋ, ಹೋಪ್ ಈಗ ಬಾಟಲ್ ಬೀಳುವುದಿಲ್ಲ. ಬೀಳುವುದಿಲ್ಲ, ಇರಲಿ. ನಾನೀಗ ಉಡುಪಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇನೆ. ಎಲ್ಲಿ ತಿರ್ಗ್ಲಿಕ್ಕೆ ಹೋಗ್ತಾ ಇಲ್ಲ, ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ, ಬ್ಯಾಂಗ್ಳೂರಿಗೆ ಅಷ್ಟೇ. ಇವತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೆ. ಬೆಳಗ್ಗೆ ಎಂತ ಸಹ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಈವನ್ ವೀಕೆಂಡ್ ಆದರೂ ಸಹ ನನಗೆ ಎಂಥ ಸಹ ಒಂದು ಶೂಟ್ ಮಾಡಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ವಿಷಯ ಏನಂತ ಹೇಳಿದರೆ, ಪೆಂಡಿಂಗ್ ಕೆಲಸ ಎಲ್ಲ, ಅಂದರೆ ನಾನು ನೆಕ್ಸ್ಟ್ ಆಲ್ಮೋಸ್ಟ್ 1 ವೀಕ್ ಇಲ್ಲಿ ಇರುವುದಿಲ್ಲ. ಆದ್ದರಿಂದ ನನ್ನ ಪೆಂಡಿಂಗ್ ಕೆಲಸ ಎಲ್ಲ ಮಾಡಲಿಕ್ಕಿತ್ತು. ನಾನು ನಿಮಗೆ ಮೊನ್ನೆಯ ವ್ಲಾಗಲ್ಲಿ ಹೇಳಿದ್ದೇನೆ. ಹಾಗೆ ಎಲ್ಲ ಬೆಳಗ್ಗೆಯಿಂದ ಫುಲ್ ನನ್ನದು ಅಂತ ಹೇಳೋದು ದ ಮೋಸ್ಟ್ ಎಫಿಷಿಯೆಂಟ್ ಡೇ ಅಂತವೇ ಹೇಳ್ಬೋದು. ಹಾಗೆ ಎಲ್ಲ ಪೆಂಡಿಂಗ್ ಕೆಲಸ ಆಯಿತು. ಸೊ ಈಗ 3:40ಗೆ ಹೊರಟಿದ್ದೇನೆ. ಮತ್ತು ಇನ್ನೊಂದು ನಾನು ಇಂಟ್ರೆಸ್ಟಿಂಗ್ ನೋಡಿದೆ ಅಂತಂದರೆ, ರೈಲ್ವೆ ಸ್ಟೇಷನಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಮಾರೆ. ಸೊ ನೀವು ನೋಡ್ಬೋದು, ರೀಸೆಂಟ್ ಆದದ್ದು ಮೋಸ್ಟ್ಲಿ ಅದು ಎಕ್ಸಿಕ್ಯೂಟಿವ್ ಲಾಂಚ್ ಅಂತೆಲ್ಲ ಆಗಿದೆ. ಮತ್ತು ಅಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಭಯಂಕರ ಮಾಡ್ತಾಯಿದ್ರು. ಸೊ ಅದೆಲ್ಲ ನಾನು ಹೋಗ್ತಾ ಈ ವ್ಲಾಗಲ್ಲಿ ಸಹ ತೋರಿಸ್ತೇನೆ. ಮತ್ತು ಇವತ್ತು ಎಂತ ತೋರಿಸಿಕೆ ಆಗ್ತದೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ಫುಲ್ ಜರ್ನಿ ಇರೋದ್ರಿಂದ ಎಂತ ತೋರಿಸಿಕೆ ಆಗ್ತದೆ ಗೊತ್ತಿಲ್ಲ. ಟ್ರೈ ಮಾಡ್ತೇನೆ, ನೋಡುವ. ಸಿಂಗಲ್ ಸೀಟಿಂಗ್ ಸೋಫಾ ಅಂತೆ 1 ಅವರ್ಗೆ 50 ರೂಪೀಸ್ ಪ್ಲಸ್ GST. ಪ್ರೀಮಿಯಮ್ 1 ಅವರ್ಗೆ 50 ಪ್ಲಸ್ GST. ಫಸ್ಟ್ ಟೈಮ್ ನೋಡೋದು, ಇಂಟ್ರೆಸ್ಟಿಂಗ್ ಉಂಟು. ಫುಲ್ ಡೆವಲಪ್ಮೆಂಟ್ ನೋಡಿ ಎಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಶೆಟ್, ಟ್ರೈನ್ ಬಂತು. ಆದರೂ ಸಹ ನಾನೊಂದು ಬೇಗ ಒಂದು ಉಡುಪಿ ಮತ್ತು ಟ್ರೈನ್ ಒಟ್ಟಿಗೆ ಒಂದು ಕ್ಯಾಪ್ಚರ್ ಮಾಡಿ. ಟ್ರೈನ್ ನೋಡಿ ಓಲಿ ಬರ್ತಾ ಉಂಟು, ಸ್ಲೋ ಬರ್ತಾ ಉಂಟು. ಅದಕ್ಕೆ ಸ್ವಲ್ಪ ಸೊಕ್ಕು ನನಗೆ ಅಲ್ವಾ. ಟ್ರೈನಲ್ಲಿ ಬರ್ತಾ ಉಂಟು, ಆದರೂ ಸಹ ರಿಟರ್ನ್ ಹೋಗುವ. ನನಗೆ ಹೋಗ್ಲಿಕ್ಕಿರೋದು ಆ್ಯಕ್ಚುಲಿ 4th ಇದಕ್ಕೆ. ನನ್ನ ಥರ ಇನ್ನೊಬ್ಬ ವಿಡಿಯೋ ತೆಗಿತಾ ಇದ್ದಾನೆ. ಆಚೆ ಹೋಗುದು, ಈಚೆ ಹೋಗುದು, ಆಚೆ ಹೋಗುದು, ಈಚೆ ಹೋಗುದು. ಫೈನಲಿ ಸಿಕ್ಕಿದ್ದು. ಜನರಲ್ ಕೋಚಲ್ಲಿ ಸಹ ಫುಲ್ ಖಾಲಿ ಇತ್ತು ಮಾರೆ. ಫಸ್ಟ್ ಟೈಮ್ ನಾನು ನೋಡೋದು. ಆ್ಯಕ್ಚುಲಿ ಉಡುಪಿ ಟು ಬ್ಯಾಂಗ್ಳೂರು ಜನರಲ್ ಕೋಚಸ್ ಎಲ್ಲ ಫುಲ್ ಇರ್ತದೆ. ನಾನು ನೋಡಿದ ಪ್ರಕಾರ ಫುಲ್ ಇರ್ತದೆ. ಬಟ್ ಇವತ್ತು ಎಂತ ನನಗೆ ಗೊತ್ತಿಲ್ಲ. ಇವತ್ತು ಸ್ಯಾಟರ್ಡೇ ಆಗಿ ಖಾಲಿ ಉಂಟು ಫುಲ್. ಎನಿವೇಸ್, ನಾನು ಬುಕ್ ಮಾಡಿದ್ದೇನೆ, ಕೋಚ್ ಬುಕ್ ಮಾಡಿದ್ದೇನೆ. ಅದರ ಬುಕ್ಕಿಂಗಿಗೆ ಸಹ ಒಂದು ಕತೆ ಉಂಟು. ಎಂತ ಅಂತ ಹೇಳಿದರೆ, ನಾನು ಡಿಸೈಡ್ ಮಾಡಿದೆ ಇವತ್ತು ಬೆಳಗ್ಗೆ ಅದು ಇವತ್ತು ಹೋಗುದು ಅಂತ. ಸೊ ಇವತ್ತು ಬೆಳಗ್ಗೆ ಒಂದ್ಸಲ ನಾನು ಚೆಕ್ ಮಾಡಿದೆ ಸೀಟ್ ಅವೈಲೇಬಲ್ ಉಂಟಾ ಅಂತ. ಉಡುಪಿಯಿಂದ 3 ಟ್ರೈನ್ ಉಂಟು. ಉಡುಪಿಯಿಂದ 3 ಟ್ರೈನ್ ಉಂಟು. ಅದರಲ್ಲಿ ರಾತ್ರಿ ಪಂಚಗಂಗ ಅಂತ ಯಾವಾಗಲೂ ಸಹ ಫುಲ್ ಇರ್ತದೆ. ಅದು ಇದರಲ್ಲಿ ಸ್ವಲ್ಪ ಕಮ್ಮಿ. ಇದು ಮುರುಡೇಶ್ವರ ಎಕ್ಸ್ಪ್ರೆಸ್, ಮುರುಡೇಶ್ವರ ಟು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್. ಸೊ ಇದರಲ್ಲಿ ಸ್ವಲ್ಪ ಜನರು ಕಮ್ಮಿ ಬರೋದು, ಯಾಕೆಂದರೆ ಇದು ಉಡುಪಿಗೆ 3:50 ಹೇಳುವಾಗ ರೀಚ್ ಆಗ್ತದೆ. ಸೊ ಅದಕ್ಕೆ ಉಡುಪಿಯಿಂದ ಬರೋ ಜನರು ಕಮ್ಮಿ ಇದು ಈ ಟ್ರೈನಲ್ಲಿ. ಹಾಗೆ ಅಂತ ಆಲೋಚನೆ ಮಾಡಿ ಇದರಲ್ಲಿ ಬುಕ್ ಮಾಡೋಕ್ಕೆ ನೋಡಿದರೆ ನನಗೆ ಸೀಟ್ ಅವೈಲೇಬಲ್ ಇತ್ತು. ಬಟ್ ನಾನು ಬುಕ್ ಮಾಡೋಕ್ಕೆ ಲೇಟ್ ಆಯಿತು. 2:30ಗೆ ನಾನು ಬುಕ್ ಮಾಡಿದ್ದು. 3:50ಗೆ ನನಗೆ ಟ್ರೈನ್ ಟೈಮಿಂಗ್. 2:30ಗೆ ನಾನು ಬುಕ್ ಮಾಡಿದ್ದು. ಬುಕ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾಟ್ ಅವೈಲೇಬಲ್ ಅಂತ ಬರ್ತಾಯಿತ್ತು. ಸೊ ನಾನು ಮಂಗಳೂರಿಂದ ಬುಕ್ ಮಾಡಿದೆ. ಉಡುಪಿಯಿಂದ ಮಂಗಳೂರು ತನಕ ಜನರಲ್ ಕೋಚಲ್ಲಿ ಬಂದಿದ್ದೇನೆ. ಹಾಗೆ ನನ್ನ ಒಂದು ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಇದು ಕತೆ.
ಇನ್ನೊಂದು ಇನ್ಫಾರ್ಮೇಷನ್ ಕೊಡುವಂಥದ್ದು ಎಂತ ಅಂದರೆ ನೋಡಿ, ಸಿಲಿಂಡರ್ ಫ್ಲೇಮೇಬಲ್ ಎಲ್ಲ ತೊಗೊಂಡು ಬರಲಿಕ್ಕಿಲ್ಲ. ಇಫ್ ತೊಗೊಂಡು ಬಂದು ಸಿಕ್ಕಿ ಬಿದ್ದರೆ ಇಂಪ್ರಿಸನ್ಮೆಂಟ್ ಅಪ್ ಟು 3 years ಆ್ಯಂಡ್ ಫೈನ್ ಅಪ್ ಟು 1000 rupees. 1000 rupees ತುಂಬ ಜಾಸ್ತಿ ಆಯಿತು. ಇನ್ನೊಂದು ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್, ಪನಿಷೇಬಲ್ ವಿತ್ ₹200. ಇದು ಇನ್ನೂ ಸಹ ತುಂಬ ಜಾಸ್ತಿ ಆಯಿತು. ಎಂತಂದರೆ ಬೋರ್ ಆಗ್ತಾ ಉಂಟು. ಸುಮ್ಮನೆ ಮಲಗಿ ಇದು ಮಾಡುವ ಬದಲಿಗೆ ರಾತ್ರಿ ಹೇಗೋ ನಿದ್ದೆ ಮಾಡಲಿಕ್ಕೆ ಉಂಟು. ಈ ಟೈಮನ್ನು ಬೇರೆ ಒಂದು ಒಳ್ಳೆ ಕೆಲಸಕ್ಕೆ ಯುಟಿಲೈಸ್ ಮಾಡುವಂಥ. ಎಂತ ಅಂದರೆ ನನಗೀಗ ಎಂಥ ಪ್ಲ್ಯಾನ್ ಬರ್ತುಂಟಂದರೆ, ನನ್ನ ವೀಡಿಯೋ ಒಂದು ಎಡಿಟಿಂಗ್ ಉಂಟು, ನನಗೆ ತುಂಬ ಕಷ್ಟ ಆಗ್ತಾ ಉಂಟು. ಅದೊಂದು ತುಂಬ ಚಾಲೆಂಜ್ ಆಗ್ತದೆ. ರೆಕಾರ್ಡಿಂಗ್ ಆದರೂ ಹೇಗೋ ಮಾಡ್ಬೋದು, ಬಟ್ ಇನ್ನು ವೀಡಿಯೋ ಎಡಿಟಿಂಗ್ ಉಂಟಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಸೊ ಅದಕ್ಕೆ ನಾನು ಈವನ್ ನನ್ನ ಒಂದು ವೀಡಿಯೋ ಕ್ವಾಲಿಟಿ ಅಥವಾ ಮತ್ತು ಅದಕ್ಕೊಂದು ಏನೆಲ್ಲ ಬೇಕು ಆ ಒಂದು ವರ್ಕ್ ಈಸಿ ಮಾಡುವಂಥದ್ದು ನಾನು ಏನು ಮಾಡ್ಬೋದು ಅಂತ ನಾನು ಈಗ ಕೂತ್ಕೊಂಡು ಥಿಂಕ್ ಮಾಡ್ತೇನೆ. ಈವನ್ ಅದರದ್ದು ಬಗ್ಗೆ ನಿಮಗೆ ಸಹ ಅಪ್ಡೇಟ್ ಕೊಡ್ತೇನೆ. ನಾನು ಸ್ವಲ್ಪ ಹೊತ್ತು ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿ, ಮೈಟ್ ಬಿ ಅದನ್ನು ನಾನು ನೋಟ್ ಡೌನ್ ಮಾಡಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಕಮಿಂಗ್ ವೀಡಿಯೋಸ್ಗೆ ನನಗೆ ಸುಲಭ ಆಗ್ಬೋದು. ಅದೊಂದು ನನ್ನ ಒಂದು ಆಲೋಚನೆ. ಇನ್ನೊಂದು ಎಂತ ಅಂದರೆ ನೋಡಿ, ಫಸ್ಟ್ ಡೇದು ವೀಡಿಯೋ ನಾನು ನಿನ್ನೆ ಬೆಳಗ್ಗೆ ಬೇಗ ಎದ್ದು ಮಾಡಿದೆ. ಅದು ನನಗೆ 8-8:30 ಒಳಗಡೆ ಕೆಲಸಕ್ಕೆ ಕೂತ್ಕೊಳ್ಳಿಕ್ಕಿತ್ತು. ಸೊ ಬೇಗ ಎದ್ದು ಬೆಳಗ್ಗೆ ಒಂದು 5:30ಗೆ ಏನೋ ಎದ್ದು ನಾನು ಎಡಿಟಿಂಗ್ ಮಾಡಿದೆ. ಬಟ್ ನಿನ್ನೆ ಕ್ಯಾಪ್ಚರ್ ಮಾಡಿದಂಥ ವೀಡಿಯೋ ಇನ್ನೂ ಸಹ ಈಗ ನೋಡಿ 6 ಆಗ್ತಾ ಬಂತು ಈವ್ನಿಂಗ್, ಇನ್ನೂ ಸಹ ನಾನು ಎಡಿಟಿಂಗ್ ಮಾಡಲಿಲ್ಲ. ಸೊ ಇವತ್ತು ನೈಟ್ ಒಳಗೆ ಅದು ಫಿನಿಷ್ ಮಾಡಲೇಬೇಕು. ಸೊ ಹೀಗೆಲ್ಲ ಕೆಲವು ಇರ್ತದೆ. ಸೊ ನೋಡುವ ಹೇಗೆ ಕಮಿಂಗ್ ಡೇಸ್ ನಾನು ಅದನ್ನು ಫೇಸ್ ಮಾಡ್ತೇನಂತ ನೋಡುವ. ಆ್ಯಂಡ್ ಇನ್ನೊಂದು ನನಗೆ ಮೇಜರ್ ಅಂದರೆ, ನಾನು ಮಾಡುವಂಥ ವೀಡಿಯೋ 2 ರೀಸನ್. ಒಂದು, ನನಗೆ ತುಂಬ ಇಷ್ಟ ಉಂಟು ಆ್ಯಂಡ್ ಈವನ್ ಅದು ನನ್ನ ಕಮ್ಮಿಂಗ್ ಡೇಸಿಗೆ ಅದೊಂದು ತುಂಬ ಒಂದು ಮೆಮೊರಿ ಆಗ್ತದೆ. ಕೈಂಡ್ ಆಫ್ ಈ ಏಜಲ್ಲಿ ಈಗ ಆಗ್ತಾ ಇರೋ ಒಂದು ಡೈಲಿ ಲೈಫ್ ಸ್ಟೈಲ್ ಇದರ ಬಗ್ಗೆ ಎಲ್ಲ ನಾನೇ ಮುಂದಿನ ದಿನದಲ್ಲಿ ಅದು ನೋಡಿದಾಗ ನನಗೆ ತುಂಬ ಖುಷಿ ಆಗುವಂತಹ ವಿಷಯ ಅಂತ ನಾನು ಥಿಂಕ್ ಮಾಡ್ತೇನೆ. ಸೆಕೆಂಡ್ ವಿಷಯ ಏನಂತ ಹೇಳಿದರೆ, ಜನರ ಒಟ್ಟಿಗೆ, ನಿಮ್ಮ ಒಟ್ಟಿಗೆ ನನ್ನ ಒಂದು ರಿಲೇಷನ್ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಸೊ ಈ 2 ರೀಸನ್ಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಈವನ್ ಇದು ಬಿಟ್ಟು ಬೇರೆ ತುಂಬ ಅಡ್ವಾಂಟೇಜ್ ಉಂಟು. ನಾನು ಆಲ್ರೆಡಿ ನಾವು ವೀಡಿಯೋಸಲ್ಲಿ ಹೇಳಿದ್ದೇನೆ. ಏನಂತ ಹೇಳಿದರೆ, ನನಗೆ ನನ್ನ ಸ್ಕಿಲ್ಸ್ ಡೆವಲಪ್ ಆಗ್ತದೆ ಅಲ್ವಾ. ನನಗೆ ಅದು ನಾನು ತುಂಬ ಆಸಕ್ತಿಯಿಂದ ಮಾಡೋದು ರೀಸನ್ ಅದು. ನಾನು ಕ್ಯಾಮರಾ ಎದುರಿಗೆ ಮಾತಾಡುವಂಥ ಸ್ಕಿಲ್ ಅದೆಲ್ಲ ಸ್ವಲ್ಪ ಡೆವಲಪ್ ಆಗ್ತಾ ಹೋಗ್ತದೆ. ನಾನು ಮಾಡಿ 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 ಒಂದು ಆಫ್ಟರ್ ಮೈಟ್ ಬಿ ಆಲ್ರೆಡಿ ಹೇಳಿದ ಹಾಗೆ 1000 days ಆದ ಮೇಲೆ ನಾನು ಈ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತೇನೆ. ಸೊ ಅದು ನನ್ನ ಒಂದು ಆಲೋಚನೆ. ಅದೇ ಎಂತ ಅಂತ ಹೇಳಿದರೆ, ನನ್ನದು ಡೈಲಿ ಬ್ಲಾಗ್ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಟೈಮ್ ಬಿಂಗ್ ಜಾಸ್ತಿ ಅಂತ ಎಡಿಟಿಂಗ್ ಇರೋದಿಲ್ಲ. ಸೊ ಏನು ತೆಗೆದಿರ್ತೇನೆ ಅದರಲ್ಲಿ ನಾನು ಫಿಲ್ಟರ್ ಮಾಡಿ ಇಂಪಾರ್ಟೆಂಟ್ ಇರುವಂಥದ್ದು, ಜನರಿಗೆ ಬೋರ್ ಆಗದೇ ಇರುವಂಥದ್ದು ಅಂಥದ್ದು ಕಂಟೆಂಟ್ಸ್ ಮಾತ್ರ ನಾನು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಕಟ್ ಮಾಡಿ ಎಡಿಟಿಂಗಿಗೆ ಯೂಸ್ ಮಾಡುವಂಥದ್ದು ಒಂದು. ಸೆಕೆಂಡ್ ಎಂತಂತ ಹೇಳಿದರೆ, ಇದಕ್ಕೆ ನನಗೆ ಮೇಜರ್ ಬೇಕಾದದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ನಾನೀಗ ಫಸ್ಟ್ ಪಾಯಿಂಟ್ ಏನಂತ ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದರೆ, ರಾಯಲ್ಟಿ ಫ್ರೀ ಇರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದು ಸಹ ಯೂಟ್ಯೂಬ್ ಸೋರ್ಸಿಂದವೇ. ಕೆಲವು ವಿಷಯ ಏನಂತ ಹೇಳಿದರೆ, ಯೂಟ್ಯೂಬಲ್ಲಿ ನಿಮಗೆ ತುಂಬ ಕಡೆ ಸಿಗ್ತದೆ, ಆದರೆ ಯೂಟ್ಯೂಬ್ ಅವರೇ ಪ್ರೊವೈಡ್ ಮಾಡ್ತಾ ಇರುವಂತಹ ರಾಯಲ್ಟಿ ಫ್ರೀ ಮ್ಯೂಸಿಕ್ ಯೂಸ್ ಮಾಡೋದ್ರಿಂದ ಏನಂತ ಹೇಳಿದರೆ, ಇಫ್ ನಾನು ಬೇರೆ ಸೋರ್ಸಿಂದ ತೆಕ್ಕೊಂಡ್ರೆ ಕಮ್ಮಿಂಗ್ ಡೇಸಲ್ಲಿ ಮೈಟ್ ಬಿ 1 year ನಂತರ ಅವರು ನನ್ನ ಒಂದು ವಿಡಿಯೋ ಮೇಲೆ ಅವರದೊಂದು ಕಾಪಿರೈಟ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಉಂಟು. ಹಾಗೆ ತುಂಬ ಜನ ಹಾಕಿದಾರಂತೆ. ಸೊ ಅದರಿಂದ ನಾನು ಅದು ಮಾಡದೆ ಡೈರೆಕ್ಟ್ ಯೂಟ್ಯೂಬ್ ಅವರೇ ನಮಗೆ ಕೊಡುವಾಗ ಅವರದೇ ಯಾಕೆ ಯೂಸ್ ಮಾಡಬಾರ್ದು. ಮತ್ತು ಅದರಲ್ಲಿ ಒಂದು ಪ್ರಾಬ್ಲಮ್ ಎಂತ ಉಂಟಂತ ಹೇಳಿದರೆ, ತುಂಬ ಹುಡುಕಬೇಕು ಆ್ಯಂಡ್ ಇವನ್ ಅವರ ಕಲೆಕ್ಷನ್ ತುಂಬ ಕಮ್ಮಿ ಉಂಟು. ನನಗೆ ಹಾಗೇನು ತುಂಬ ಬೇಕಂತ ಇಲ್ಲ. ಸೊ ನನಗೆ ಅದು ನಡೀತದೆ. ಸೊ ಅಟ್ಲೀಸ್ಟ್ ಈ ಸ್ಟೇಜಲ್ಲಿ ನಾನೀಗ ಏನು ಬ್ಲಾಗ್ ಮಾಡ್ತಿದ್ದೇನೆ, ಈ ಸ್ಟೇಜಲ್ಲಿ ಫ್ರೀ ಸೋರ್ಸ್ ಅಂತ ಹೇಳಿದರೆ ಅದು ಒಂದೇ ಇರೋದು. ಆದ್ದರಿಂದ ನಾನು ಅದು ಯೂಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದೇನೆ. ಸೊ ಈಗ ನಾನು ಫಸ್ಟ್ ಏನು ಮಾಡ್ತೇನೆ ಅಂತ ಹೇಳಿದರೆ, ಅಲ್ಲಿ ಅವರ ಒಂದು ವೆಬ್ಬಿಗೆ ಹೋಗಿ ಫುಲ್ ನನಗೆ ಒಂದು ಇಷ್ಟ ಆದಂಥ ಎಲ್ಲ ಮ್ಯೂಸಿಕನ್ನು ಡೌನ್ಲೋಡ್ ಮಾಡಿ ತೆಗೆದಿಡ್ತೇನೆ. ಅದೊಂದು ನನ್ನ ಫಸ್ಟ್ ಒಂದು ಕೆಲಸ ಮಾಡಬೇಕಾದದ್ದು. ಇನ್ನೊಂದು ಅಂತ ಹೇಳಿದರೆ, ನಾನು ಇದು ಮೇಜರ್ ನನಗೆ ಬಂದದೊಂದು ಪಾಯಿಂಟ್ ಏನಂತ ಹೇಳಿದರೆ, ನಾನು ಡೈಲಿ ಬ್ಲಾಗಿಂಗ್ ಮಾಡಲಿಕ್ಕೆ ಇರೋದ್ರಿಂದ ಕೆಲವು ದಿನ ನಾನು ತುಂಬ ಬ್ಯುಸಿ ಇರ್ತೇನೆ. ಸೊ ಅದು ಆ ದಿನ ಹೇಗೆ ನಾನು ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ ನನಗೆ ಫಸ್ಟ್ ಅನಿಸಿದ್ದು, ಏನೇ ಇರಲಿ ಈ ಒಂದು ಬ್ಲಾಗಿಂಗ್ ಪಾರ್ಟ್ ನಾನು ಆದಷ್ಟು ಸುಲಭ ಇಡಬೇಕು.
ಅಂದರೆ ಎಷ್ಟು ಸುಲಭ ಆಗ್ತದೆ ಅಷ್ಟು. ಅಂದರೆ ನನಗೀಗ ಮನಸ್ಸು ಬಂತು, ರಪ್ಪ ರೆಕಾರ್ಡ್ ಮಾಡಿದೆ, ತೆಗೆದಿಟ್ಟೆ, ಹಾಗೆ ಆಗಬೇಕು. ಲೈಕ್ ನಾನು ಒಂದು ಆ್ಯಂಗಲ್ ನೋಡೋದು, ಆ್ಯಂಗಲ್ ನೋಡಬೇಕು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಸ್ಟಿಲ್ ಅದಕ್ಕೆ ಕೈಂಡ್ ಆಫ್ ಆ್ಯಂಗಲ್ ಅಂತ ಹೇಳುವ ಬದಲಿಗೆ ನಾನು ಜಾಸ್ತಿ ಅದು ಪರ್ಫೆಕ್ಷನ್, ಅಂದರೆ ಸ್ಟ್ರೈಟ್ ಇರಬೇಕು, ಮತ್ತು ಕ್ರಾಸ್ ಇರಬಾರ್ದು, ಮತ್ತು ಹಾಗೆ ಇರಬೇಕು, ಹೀಗೆ ಇರಬೇಕು, ನಾನು ಒಂದು ಒಳ್ಳೆ ಡ್ರೆಸ್ ಹಾಕಿರಬೇಕು, ನನ್ನ ಕೂದಲು ಹೀಗೆ ಇರಬೇಕು, ಹಾಗೆ ಇರಬೇಕು, ಅದೆಲ್ಲ ಕೈಂಡ್ ಆಫ್ ಅಲ್ವಾ ನಾವು ಯೂಶ್ವಲಿ ಶೂಟ್ ಮಾಡುವಾಗ ಅದೆಲ್ಲ ನೋಡ್ತೇವೆ. ಬಟ್ ಈ ಡೈಲಿ ಬ್ಲಾಗಿಂಗಲ್ಲಿ ರೂಟೀನ್ ನನ್ನದು ಕವರ್ ಮಾಡೋದ್ರಿಂದ ನಾನು ಅದು ಜಾಸ್ತಿ ನೋಡಬಾರ್ದು. ಆ ಸಿಂಪಲ್, ಎಷ್ಟು ಸಿಂಪಲ್ ಆಗ್ತದೆ ಅಷ್ಟು ನಾನು ಸಿಂಪಲ್ ಆಗಿ ಮಾಡಬೇಕು ಅಂತ ಒಂದು ಆಲೋಚನೆಗೆ ಬಂದೇನೆ. ಸೆಕೆಂಡ್ ಏನಂತ ಹೇಳಿದರೆ, ಆದಷ್ಟು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡಬೇಕು. ಸೊ ಅದಕ್ಕೆ ನಾನು ಫಸ್ಟಿಗೆ ಆ ಒಂದು ವಿಷಯದ ಮೇಲೆ ನನಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ನನ್ನ ಎಫರ್ಟ್ಸ್ ಯಾವಾಗ ಸಹ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಫಸ್ಟಿಗೆ ನಾನು ಅಲ್ಲಿ ಹೋಗಿ ಆ ಒಂದು ಇನ್ಫಾರ್ಮೇಷನ್ ಪಡ್ಕೊಳ್ಬೇಕು, ಮತ್ತು ಅದರ ಒಂದು ಜೆನ್ವಿನಿಟಿ ನೋಡಿ ಮತ್ತೆ ನಾನು ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಯಾಕೆ ಅಂತ ಹೇಳಿದರೆ, ಕೆಲವು ಇನ್ಫಾರ್ಮೇಷನ್ ತುಂಬ ಕ್ರಿಟಿಕಲ್ ಆಗಿರ್ತದೆ. ಸೊ ಅದು ನಾನು ರಾಂಗ್ ಸ್ಪ್ರೆಡ್ ಮಾಡಬಾರ್ದು. ಈ ಒಂದು ದೃಷ್ಟಿಯಿಂದ ಹೀಗೆ ಆಲೋಚನೆ ಮಾಡಿದ್ದೇನೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಾನು ಆದಷ್ಟು ಗ್ಯಾಜೆಟ್ಸ್ ಎಲ್ಲ ಸಿಂಪಲ್ ಆಗಿ ಇಟ್ಕೊಳ್ಬೇಕಂತಿದ್ದೇನೆ. ನಂತರ DSLR ಕ್ಯಾಮರಾ ಉಂಟು, ಈವನ್ ದೆನ್ ಅದನ್ನು ಇಟ್ಕೊಂಡು DSLR ಕ್ಯಾಮರಾದಲ್ಲಿ ಶೂಟ್ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಅದೆಲ್ಲ ತುಂಬ ಲಾಂಗ್ ಪ್ರೊಸೆಸ್, ಅದು ತುಂಬ ಕಷ್ಟ ಆಗ್ತದೆ. ಅದರ ಬದಲಿಗೆ ನನ್ನ ಹತ್ರ ಈಗ ನಾನು GoPro-ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಟ್ಯಾಬ್ ಉಂಟು. ಸೊ GoPro-ಇಂದ ರೆಕಾರ್ಡ್ ಮಾಡಿದ್ದನ್ನು ಟ್ಯಾಬ್ಗೆ ಟ್ರಾನ್ಸ್ಫರ್ ಮಾಡಿ, ಟ್ಯಾಬಲ್ಲಿ ಎಡಿಟ್ ಮಾಡಿ ಅಲ್ಲಿಂದವೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಸೊ ಇದು ತುಂಬ ಸಿಂಪಲ್ ಆಗ್ತದೆ. ಅದಕ್ಕೆ GoPro-ಗೆ ಒಂದು ನನ್ನ ಹತ್ರ ಸ್ಟ್ಯಾಂಡ್ ಉಂಟು, ಒಳ್ಳೆ ಉಂಟು, ಸೂಪರ್ ಉಂಟು. ಸೊ ಆ ಒಂದು ಸ್ಟ್ಯಾಂಡ್ ಇಲ್ಲಿ ಈಗಲೇ ನಾನು ನಿಮಗೆ ತೋರಿಸಿ ಬಿಡ್ತೇನೆ. ತಂದಿದ್ದೇನಲ್ಲ ಮಾರೆ, ತಂದಿದ್ದೇನೆ, ಉಂಟು ನೋಡಿ, ತುಂಬ ಒಳ್ಳೆ ಉಂಟು ನೋಡಿ. ಸೊ ಹೀಗೆ ಎಷ್ಟು ಉದ್ದ ಬೇಕು ಆಗ್ತದೆ, ತುಂಬ ಉದ್ದ ಆಗ್ತದೆ. ಆ್ಯಂಡ್ ಇವನ್ ಇದಕ್ಕೆ ಮೊನೋಪಾಡ್, ಟ್ರೈಪಾಡ್ ಅಲ್ಲ ಇದು, ಸ್ಟ್ಯಾಂಡ್ ಹೌದು, ಬಟ್ ಇದು ದಿಸ್ ಇಸ್ ಅ ಮೊನೋಪಾಡ್. ಹೀಗೆ ಓಪನ್ ಮಾಡ್ಬೋದು. ಈಗ ಅದರ ಲೆಗ್ ಸಹ ಓಪನ್ ಮಾಡಿದರೆ ಹೀಗೆ ಒಂದು ಸ್ಟ್ಯಾಂಡ್ ಆಗ್ತದೆ, ಹೀಗೆ ಒಂದು ಸ್ಟ್ಯಾಂಡ್ ಆಗ್ತದೆ. ಸೊ ಇದು ಇರೋದ್ರಿಂದ ನನಗೆ ತುಂಬ ಒಂದು ಯೂಸ್ಫುಲ್ ಆಗೋದು ಉಂಟು. ಅಂದರೆ ಕೆಲವು ಏರಿಯಲ್ ಶಾರ್ಟ್ಸ್ ಥರ ನಾನು ಇದರಲ್ಲಿ ತೆಗೆದಿದ್ದೇನೆ. ಅಂದರೆ ಏನಿಲ್ಲ, ಇದು ಉದ್ದ ಆಗ್ತದೆ, ಆಲ್ಮೋಸ್ಟ್ 6 ಫೀಟ್ ತನಕ ಆಗ್ತದೆ. ನಾವು ಎಷ್ಟು ಉದ್ದ ಇದ್ದೇವೆ ನೋಡಿ, ಅಷ್ಟು ಉದ್ದ ಆಗ್ತದೆ ಇದು ಸ್ಟ್ಯಾಂಡ್. ತುಂಬ ಸ್ಟ್ರಾಂಗ್ ಸಹ ಉಂಟು. ಸೊ ಇದು ನೀವು ಈ ಪೆಟ್ರೋಲ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೊಂದು ಇನ್ವೆಸ್ಟ್ ಮಾಡೋದು ತುಂಬ ವರ್ತ್ ಅಂತ ಹೇಳ್ತೇನೆ. ಸೊ ಹೀಗೆ ಆದಷ್ಟು ಸಿಂಪಲ್ ಮಾಡುವಂಥದ್ದು ನನ್ನ ಒಂದು ಪ್ರಯತ್ನ. ಆಲ್ರೆಡಿ ಹೇಳಿದಾಗೆ ಇದು 3 ಯೂಸ್ ಮಾಡಿ ನಾನು ಮಾಡೋದು ಬ್ಲಾಗ್. ಅಂಗಡಿಯಲ್ಲಿ ಬಿಸ್ಕೆಟ್ ಇಲ್ಲ ಮಾರೆ, ಸರಿ ಅಂಗಡಿ ಸಹ ಇಲ್ಲ ಇಲ್ಲಿ. ನಾನು ಪ್ಲಾಟ್ಫಾರ್ಮ್ 4ಇಂದ 1ಗೆ ಬಂದಿದ್ದೇನೆ. ಗುಡ್ ಡೇ, ನೋಡಿ ಐಡೆನ್ಸಿ ಹೌದು, ಮತ್ತೆ ಒಂದು ಡಾರ್ಕ್ ಫ್ಯಾಂಟಸಿ. ಬ್ಯಾಂಗ್ಳೂರ್ ಸೆಂಟ್ರಲಲ್ಲಿ 1 ಗಂಟೆ ನಿಲ್ತದೆ ಮಾರೆ. ನಾನು ಎಂತ ಸ್ನ್ಯಾಕ್ಸ್ ಅಂತ ತಗೊಂಡಿರ್ಲಿಲ್ಲ. ಆಲ್ಸೋ ಎಂತ ಅಂದರೆ ನನಗೆ ಕೋಚ್ ಚೇಂಜ್ ಮಾಡ್ಲಿಕ್ಕಿತ್ತಲ್ಲ, ಸೊ ಅದಕ್ಕೆ ಕೆಳಗಿಳಿದು ಪ್ಲಾಟ್ಫಾರ್ಮ್ 1ಗೆ ಹೋಗಿ ಎಂತೆಲ್ಲ ಬೇಕೆಲ್ಲ ತಗೊಂಡಿದ್ದೇನೆ. ಇದು ಸಹ ಒಂದು ನೋಡಿ, ಕೈಂಡ್ ಆಫ್ ಓಲ್ಡ್ 550 miles ಫ್ರಮ್ ಮದ್ರಾಸ್. ಸೊ ಎಕ್ಸಾಕ್ಟ್ 550 miles ಫ್ರಮ್ ಮದ್ರಾಸಲ್ಲಿ ಒಂದು ಸ್ಟೋನ್ ಹಾಕಿದ್ದಾರೆ. ಇದು ಓಲ್ಡ್ ಸ್ಟೋನೇ 100%. ನೀವು ಫಸ್ಟಿಗೆ ಬುಕ್ ಮಾಡಿದ್ರಾ ಇಲ್ಲ ಇವತ್ತು ಮಾಡಿದ್ರು? ನನ್ನ ಕೋಚ್ ಚೇಂಜ್ ಮಾಡಿದ ಮೇಲೆ ನನ್ನ ಒಟ್ಟಿಗೆ ಕೂತ್ಕೊಂಡವ್ರು ನನಗೆ ನಿಪ್ಪಟ್ಟು ಕೊಟ್ಟರು. ಅದು ತಿಂತ ಅವರದ್ದು ಕಷ್ಟ ಸುಖ ಎಲ್ಲ ಕೇಳ್ತಾ ಇದ್ದೆ. ಪಾಪ ಮಾರೆ, ಅವರದ್ದು ವಿಷಯ ಎಂತ ಅಂತ ಹೇಳಿದರೆ, ಅವರು 10 ದಿನ ಮೊದಲೇ ಬುಕ್ ಮಾಡಿದಾರಂತೆ. 2 ಸೀನಿಯರ್ ಸಿಟಿಸನ್ ಇದ್ದಾರೆ. ಅವರಿಗೆ ಪಾಪ ಲೋವರ್ ಬರ್ತ್ ಸಿಗಲಿಲ್ಲ. ಸೊ ಪಾಪ ಅವರು ಫುಲ್ ಜರ್ನಿ ಅದೇ ಟೆನ್ಷನಲ್ಲಿದ್ದರು. ಒಳ್ಳೆ ಅಂತ ಅಂದರೆ ಲಾಸ್ಟಿಗೆ ಅವ್ರಿಗೆ ಸಿಕ್ಕಿತ್ತು, ಅದೊಂದು ಒಳ್ಳೆ ವಿಷಯ. ಇದೊಂದು ಇಂಡಿಯನ್ ರೈಲ್ವೇಸಲ್ಲಿ ದೊಡ್ಡ ಪ್ರಾಬ್ಲಮ್. ಸೀನಿಯರ್ ಸಿಟಿಸನ್ಸ್ ಅವರಿಗೆ ಲೋವರ್ ಬರ್ತ್ ಆಟೋಮೆಟಿಕ್ ಆಗಿ ಅದು ಅಲಾಟ್ ಆಗೋದಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಹೇಳಿದರೆ ಇಲ್ಲಿ ಕೆಳಗಡೆ ಫ್ಯಾಮಿಲಿ ಇದ್ದಾರೆ. ಸೊ ಅವರ ಎದುರಿಗೆ ನಾನು ಎಂತ ಮಾತಾಡೋದು, ನನಗೆ ಸ್ವಲ್ಪ ಕಾನ್ಷಿಯಸ್ ಆಗ್ತದೆ. ಅಲ್ಲ ಆ್ಯಕ್ಚುಲಿ ಎಂತ ಹಾಗೆ ಎಂಥ ವಿಷಯ ಇದ್ದರೆ ಮಾತಾಡ್ಬೋದು. ಇಟ್ಸ್ ಜಸ್ಟ್ ನನ್ನ ಡೈಲಿ ಬ್ಲಾಗ್, ನನಗೆ ಬೇರೆ ಕೆಲಸ ಇಲ್ಲ. ಸೊ ಅದರಿಂದ ಅವರ ಎದುರಿಗೆ ನಾನು ಕ್ಯಾಮರಾ ತೆಗಿಲಿಲ್ಲ. ಸೊ
ಆಯ್ತು, ಈಗ ಮಲಗುವ ಟೈಮ್. ಜಸ್ಟ್ ನಿಮಗೆ ಒಂದು ಹೇಳಿ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಅಂತ ನಿಮ್ಮ ಎದುರಿಗೆ ಬರ್ತಾ ಇದ್ದೇನೆ. ಇಷ್ಟೊತ್ತು ನೋಡಿದ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು. ನಾಳೆ ಇನ್ನಷ್ಟು ನೋಡು, ನಾಳೆ ಇನ್ನೂ ಸಹ ಎಕ್ಸೈಟಿಂಗ್ ಇರ್ತದೆ ಅಂತ ಸಂಸ್ಥೆ ಇದ್ದಾಳೆ. ಸೊ ಅವಳೊಟ್ಟಿಗೆ ಸ್ವಲ್ಪ ಅವಳ ಹತ್ರ ಎಲ್ಲ ಮಾತಾಡಿಸುವ ಒಂದು ಐಡಿಯಾ ಉಂಟು ನನ್ನ ಹತ್ರ. ನೋಡುವ. ಧನ್ಯವಾದ. ಬಾಯ್.